ಐಶ್ವರ್ಯ ಮತ್ತು ನಿನಗೆ ಮಂಗಲವಾಗಲಿ ಮೇಲಕ್ಕೇನಮ್ಮ ನನ್ನ ಮುಖಮಗಳೇ. ಆಹೋ ಅಪ್ಪಯ್ಯ. ಅಮ್ಮ ಮಗಳೇ. ತಂದೆ. ಅಮ್ಮ ಮಗಳೇ. ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳಮ್ಮ ಮಗಳೇ. ನಿಮ್ಮಯ ದೂತನನ್ನು ಕರೆಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ನೀನು ಕರೆದ ತಕ್ಷಣವೇ ನಾನು ಓಡೋಡಿ ಬಂದೆ. ನಿನ್ನ ಮುಂದೆ ನಿಂತೆ ವಿಷಯವನ್ನು ತಿಳಿಸಿರಿ ಈಗ ನೀವು ಎನ್ನ ಮುಂದೆ. ಆಹೋ ಎನ್ನ ಮುದ್ದು ಮಗನಾಗಲಿದ್ದೇನೆಯ ಇತ್ತ ನಾನ ಅಮ್ಮಯ್ಯ ನಿನ್ನ ತೊಡೆಯ ಮೇಲೆ ಕುಳಿತುಕ. ಅಮ್ಮ ನಂದಿನಿ, ನಿನ್ನ ಸುಂದರ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ. ಅಮ್ಮ ಮಗಳೇ, ಎಲ್ಲಿನ ದಿನದೋಳು ಈ ಸಮಯದಲ್ಲಿ ನಿನ್ನ ಈ ಸಮಯ ಕನಸಿನ ಕಾರಣ ಏನೆಂದರೆ ನಿಮ್ಮ ಎತ್ತ ಮಾತುಗಳಾದ ಕಮಲದೊಂದಿಗೆ ಮೊದಲಿಗೆ 12 ವರ್ಷ ನೀಡುತ್ತಾ ಬಂದಿರುವುದು. ಆದ ಕಾರಣ ಸುಂದರಾಂಗನನ್ನು ತಂದು ಚಂದ ಚಂದ ರಕ್ಷಣೆ ಮಾಡಬೇಕೆಂದು ಹೇಳುವುದು. ಅಮ್ಮ ಮಗಳೇ, ಆದ ಕಾರಣ ನಿನ್ನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ನಿನ್ನ ಈ ಸಮಯಕ್ಕೆ ತರಲಾಯಿತು ಕಂಡಿನ ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ, ಇದಕ್ಕೆ ನಿನ್ನ ಅಭಿಪ್ರಾಯವೇ ಏನು ಮಗಳೇ ಎಂದು ಕೇಳುತ್ತಿರುವೆಯಾ? ಹೌದು ಅಮ್ಮಯ್ಯ. ತಂದೆ ಮಗಳೇ, ನಾನು ನಿನ್ನ ಮಗಳಲ್ಲವೇ? ಇಲ್ಲದೆಂದವರು ಯಾರಮ್ಮ ಮಗಳೇ? ಮತ್ತೆ ನಿನ್ನ ಮಾತಿಗೆ ಪ್ರತಿ ಉತ್ತರ ನಾನು ನೀಡುತ್ತುಂಟೆ ಅಪ್ಪಯ್ಯ. ಆದರೆ ಮಕ್ಕಳ ಅಭಿಪ್ರಾಯವನ್ನು ತಿಳಿದುಕೊಳ್ಳುವುದು ತಂದೆ ತಾಯಿಯ ಇರುವುದು ಅಮ್ಮಯ್ಯ. ಧರ್ಮವೆಂದು ಹೇಳುತ್ತಿರುವೆಯಾ? ಹೌದು ಅಮ್ಮಯ್ಯ. ಈಗ ನಿನ್ನ ಅಭಿಪ್ರಾಯವನ್ನು ಹೇಳಿ ಅಪ್ಪಯ್ಯ. ಅದು ಏನು ಚೆನ್ನಾಗಿ ಹೇಳಮ್ಮ ಮಗಳೇ. ರಾಜಪುತ್ರ
ನೆಚ್ಚಿಕೊಳ್ಳುವೆನು. ಅವರೊಂದಿಗೆ ಲಗ್ನವನ್ನು ಮಾಡಿಕೊಡ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಆಹೋ ನನ್ನ ಮುತ್ತು ಮಗನಾದ ರತಿದೇವಿಯ ನಿನ್ನ ಮನಸ್ಸಿನ ಇತ್ತಲಂತೆ ಈ ಕ್ಷಣದ ದೂತನನ್ನು ಕಳುಹಿಸಿ ಅನೇಕ ರಾಜ್ಯದ ರಾಜರುಗಳ ಚಿತ್ರಪಟಗಳನ್ನು ತಂದು ನಿನಗೆ ಒಪ್ಪಿಸುವ ಅಮ್ಮ ಮಗಳ. ಆ ಚಿತ್ರಪಟಗಳಲ್ಲಿ ನಿನ್ನ ಮನಸ್ಸಿಗೆ ಸರಿ ಬಂದ ಪುರುಷನನ್ನು ತೋರಿಸು. ಆತನನ್ನು ಸಂತೋಷದಿಂದ ನಮ್ಮ ಅಂತಃಪುರಕ್ಕೆ ಕರೆತಂದು ನಿನ್ನನ್ನು ಕೊಟ್ಟು ಲಗ್ನ ಮಾಡುವ ಚಂಡನವರಿಗೆ ಕಮರ್ಚಿಯರು ಮನುಷ್ಯನ್ ರಮೇಶ್ ಅವರು ಸುಮಾರ್ಕನವರಿಗೆ 200 ರೂಪಾಯಿ, ಸಾರ್ಥಿ 100 ರೂಪಾಯಿಗಳನ್ನು ಕಾಣಿಕೆ ಕೊಡುತ್ತಾರೆ. ಅದೇ ರೀತಿ ಬೊಮ್ಮನ